JDSದವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು JDS ಅವ್ರ ಕತೆ ಬಿಡಿ. 2013 ಚುನಾವಣೆಯಲ್ಲಿ ನಿಮ್ಮ ಬಳಿ ಇದ್ದ ಸುಮಾರು ಜನ ಈಗ ನಿಮ್ಮ ಜೊತೆ ಇಲ್ಲ. ಫಸ್ಟು ನೀವು ನೋಡ್ಕೊಳ್ಳಿ. ನೀವು ಒಳಜಗಳ ಏನಾರ ಇರಲಿ, ನೀವು ಕಿತ್ತಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ನೀವು ಅವಿದ್ಯಾವಂತರು ಅನ್ನೋದು ಮತ್ತು JDS ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋದು ಇವೆಲ್ಲ ಫಸ್ಟು ಇದೆಲ್ಲ ವಿದ್ಯಾವಂತರು ಅಂತಂದ್ರೆ ಮೊದಲು ಆ ಅವಿದ್ಯಾವಂತರು ಅಂದರೆ ಅದಕ್ಕೆ ಅರ್ಥ ಫಸ್ಟ್ ಅವ್ರಿಗೆ ತಿಳಿಬೇಕು. ಅವ್ರಿಗೆ ಅರ್ಥನೇ ಗೊತ್ತಿಲ್ಲ. ಅವ್ರು ವಿದ್ಯಾವಂತರ ಅವಿದ್ಯಾವಂತರ ಮೊದಲು ಹೇಳೋ ಈ ಕೆಪಾಸಿಟಿನ ಅವ್ರಿಗಿಲ್ಲ ಅಂತಂದರೆ ಮೊದಲು ಅವ್ರು ಹೇಳಿದಾರಲ್ಲ, ಹೇಳಿಕೆ ಕೊಟ್ಟಿದ್ದಾರಲ್ಲ, ಅವರೇ ಅವಿದ್ಯಾವಂತರು. ಅವ್ರ ಜೊತೆಯಲ್ಲಿರೋರು ಲೀಡರ್ಸ್ ಅಲ್ಲ, ಅವರು ಲೀಡ್ರು ಬೆಳಿಬೇಕಲ್ಲ, ಅವ್ರನ್ನೇನು ಬೆಳೆಸೋದೇನೇ ಇಲ್ಲ. ಅವ್ರು ಮಾತ್ರ ಮನೆಯಲ್ಲಿರಬೇಕು, ನಿನಗೆ ಮಾತ್ರ ನೀನು MLA ಆಗಬೇಕು. ಅವಿದ್ಯಾವಂತ ಶಾಸಕನಾದ್ರೆ ಕಷ್ಟ ಎಂಬ ಹೇಳಿಕೆಗೆ ಶಾಸಕ BN ರವಿಕುಮಾರ್ ಬೆಂಬಲಿಗರು ಆಕ್ರೋಶ. ಶಿಡ್ಲಘಟ್ಟ. ಅವಿದ್ಯಾವಂತ ಶಾಸಕನಾದ್ರೆ ಕಷ್ಟ ಎಂಬ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಬೆಂಬಲಿಗ ಗೌಡನಹಳ್ಳಿ ಮಂಜುನಾಥ್ ಅವರು ಮಾಧ್ಯಮಗಳಿಗೆ ನೀಡಿರುವ ಹೇಳಿಕೆಗೆ ಶಾಸಕ BN ರವಿಕುಮಾರ್ ಅವರ ಬೆಂಬಲಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. JDS ಯುವ ಮುಖಂಡ ಮಧು ಮಾತನಾಡಿ, ಶಾಸಕರ ವಿದ್ಯಾಭ್ಯಾಸದ ಬಗ್ಗೆ ಟೀಕೆ ಮಾಡುವ ಬದಲು ಅವರು ಕ್ಷೇತ್ರಕ್ಕೆ ನೀಡಿರುವ ಅಭಿವೃದ್ಧಿ ಕೊಡುಗೆ ಏನು ಅನ್ನೋದನ್ನು ತಿಳಿಯಿರಿ. ಅವಿದ್ಯಾವಂತ ಎಂಬ ಪದದ ಅರ್ಥವೇ ತಿಳಿಯದೆ ಇಂತಹ ಹೇಳಿಕೆ ನೀಡೋದು ಸರಿಯಲ್ಲ ಅಂತ ಹೇಳಿದರು. ಸಿದ್ಧಾರ್ಥ ನಗರದ ಮೂರ್ತಿ ಮಾತನಾಡಿ, BN ರವಿಕುಮಾರ್ ಅವರು ಸಾಮಾನ್ಯ ಕಾರ್ಯಕರ್ತರು ಹಾಗೂ ಬಡವರಿಗೆ ರಾಜಕೀಯವಾಗಿ ಅವಕಾಶ ಕಲ್ಪಿಸುವ ನಾಯಕರು. ವೈಯಕ್ತಿಕ ಟೀಕೆಗಳನ್ನು ಬಿಟ್ಟು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮಾತನಾಡಬೇಕು ಅಂತ ತಿಳಿಸಿದರು. JDS ಮುಖಂಡ ಪ್ರದೀಪ್ ದೀಪು ಮಾತನಾಡಿ, ಶಾಸಕರು ರಸ್ತೆ, ಕುಡಿಯುವ ನೀರು, ಹೈಟೆಕ್ ಮಾರುಕಟ್ಟೆ, ಅಂಬೇಡ್ಕರ್ ಭವನ, ಗುರುಭವನ ಹಾಗೂ ಶಿಕ್ಷಕರ ಭವನ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ. ಜೊತೆಗೆ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಶಿಕ್ಷಣಕ್ಕೂ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ಅಭಿವೃದ್ಧಿ ಕಾರ್ಯಗಳನ್ನು ಬಿಟ್ಟು ವೈಯಕ್ತಿಕ ಟೀಕೆ ಮಾಡೋದು ಸರಿಯಲ್ಲ ಅಂತ ಹೇಳಿದರು. ಶಾಸಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡೋದನ್ನು ಕೈಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಕುರಿತು ಚರ್ಚೆ ನಡೆಸಬೇಕು ಅಂತ BN ರವಿಕುಮಾರ್ ಬೆಂಬಲಿಗರು ಆಗ್ರಹಿಸಿದರು. ಇವತ್ತು ನಮ್ಮ ವಿರೋಧ ಪಕ್ಷದವರು ಹೇಳಿದ್ದಾರೆ, MLA ಅವ್ರ ಬಗ್ಗೆ ಅವಿದ್ಯಾವಂತರು ಅಂತ ಹೇಳಿದ್ದಾರೆ. ಅವ್ರು ಅವಿದ್ಯಾವಂತರು ಅಂತಂದ್ರೆ ಮೊದಲು ಆ ಅವಿದ್ಯಾವಂತರು ಅಂದರೆ ಅದಕ್ಕೆ ಅರ್ಥ ಫಸ್ಟ್ ಅವ್ರಿಗೆ ತಿಳಿಬೇಕು. ಅವ್ರಿಗೆ ಅರ್ಥನೇ ಗೊತ್ತಿಲ್ಲ. ಅವ್ರು ವಿದ್ಯಾವಂತರ ಅವಿದ್ಯಾವಂತರ ಮೊದಲು ಹೇಳೋ ಈ ಕೆಪಾಸಿಟಿನ ಅವ್ರಿಗಿಲ್ಲ ಅಂತಂದರೆ ಮೊದಲು ಅವ್ರು ಹೇಳಿದಾರಲ್ಲ, ಹೇಳಿಕೆ ಕೊಟ್ಟಿದ್ದಾರಲ್ಲ, ಅವರೇ ಅವಿದ್ಯಾವಂತರು ಅಂತ ನನ್ನ ಒಂದು ಅನಿಸಿಕೆ ಇದೆ. ಈ ಹಿಂದೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತರ ಮುಖಂಡರವರು, ಅವರು ಕೂಡ 9ನೇ ಕ್ಲಾಸ್ ಅವ್ರು ಓದಿರೋದು. ಬೇಕಾದರೆ ಅವರು ಕಾಂಗ್ರೆಸ್ ಇದರಲ್ಲಿ ಬುಕ್ ಕೇಳ್ಕೊಳ್ಳಿ, ಎಲ್ಲ ರೀತಿ ಅವರು ಇದು ವಿಷಯ ಚರ್ಚೆ ಮಾಡಿಕೊಳ್ಳಿ. ಅವರು ಕೂಡ ಒಂದು ಅವಿದ್ಯಾವಂತರ ಅನ್ನೋ ಹೇಳಿಕೆ ಕೂಡ ಇದಕ್ಕೆ ಸಮ ಆಗುತ್ತೆ. ಎಲ್ಲ ನಮ್ಮ ಶಿಡ್ಲಘಟ್ಟ ಇದರಲ್ಲಿ ಕೇಳ್ಕೊಳ್ಳೋದೇನಂತಂದರೆ ಅಭಿವೃದ್ಧಿ ವಿಚಾರ ಮಾತ್ರ ಮಾತಾಡಬೇಕು ಹೊರತು ಚರ್ಚೆ ಆಗಬೇಕಾಗಿರೋದು ವಿದ್ಯಾವಂತರ ಅವಿದ್ಯಾವಂತರ ಅನ್ನೋದಲ್ಲ ಅಂತ ನಮ್ಮ ಶಾಸಕರು BN ರವಿಕುಮಾರ್ ಅವರು 2023ರಲ್ಲಿ ಶಾಸಕರಾಗಿದ್ದರೂ ಸಹ ಇದುವರೆಗೂ ಅವರು ಹೋರಾಡುವಂಥ ಒಂದು ಕಾರ ಮೇಲೆ ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಂತ ಅವ್ರು ಹೆಸರಾಗಿಸಿಲ್ಲ. ಅಷ್ಟು ಒಂದು ಸಾಮಾನ್ಯ ಸರಳ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಅವರು. ಈಗ ಇನ್ನೂ ಚುನಾವಣೆ 2028 ಇನ್ನೂ ಯಾವಾಗೋ ಇದೆ. ಇವಾಗ ಬಂದ್ಬಿಟ್ಟು ಅವ್ರು 2028ಕ್ಕೆ ನಮ್ಮವ್ರ MLA ಅಂತ ಕಿತ್ತಾಡ ಸಾಯ್ತಾ ಇದ್ದಾರೆ. ಮೊದಲು ಅಭಿವೃದ್ಧಿ ಮಾಡಬೇಕು, ಹೆಂಗೆ ಮಾಡಬೇಕು ಅಂತೇಳಿ ಫಸ್ಟ್ ತಿಳ್ಕೊಂಡ್ರೆ ಆಮೇಲೆ ಜನರ ಮುಂದೆ ಬರಬೇಕಂತ ನಾನು ಕೋರ್ಕೊಂತ ಇದ್ದೀನಿ. ನಿನ್ನೆ ಮೀಡಿಯಾ ಮುಂದೆ ಮಾತಾಡ್ತಾ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ, ಸ್ಥಳೀಯರು ಅಂದರೆ ಇಲ್ಲಿ ಓದ್ಕೊಂಡು ಹೋಗ್ಬಿಟ್ರೆ ಸ್ಥಳೀಯರಾಗಲ್ಲ. ನಾನು ಒಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ. ಮಗನನ್ನು ಸ್ಥಳೀಯರು ಅಂತಾರೆ, ಇಲ್ಲ ಮಗನನ್ನು ಸ್ಥಳೀಯರು ಅನ್ನೋಂತಾರ ಅನ್ನೋದು ಫಸ್ಟ್ ಆ ಪ್ರಶ್ನೆಗೆ ಉತ್ತರ ಕೊಡಲಿ ಅವರು ಹೇಳಿದವರು. JDSದವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು JDS ಅವ್ರ ಕತೆ ಬಿಡಿ. 2013 ಚುನಾವಣೆಯಲ್ಲಿ ನಿಮ್ಮ ಬಳಿ ಇದ್ದ ಸುಮಾರು ಜನ ಈಗ ನಿಮ್ಮ ಜೊತೆ ಇಲ್ಲ. ಫಸ್ಟು ನೀವು ನೋಡ್ಕೊಳ್ಳಿ. ನೀವು ಒಳಜಗಳ ಏನಾರ ಇರಲಿ, ನೀವು ಕಿತ್ತಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ನೀವು ಅವಿದ್ಯಾವಂತರು ಅನ್ನೋದು ಮತ್ತು JDS ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋದು ಇವೆಲ್ಲ ಫಸ್ಟು ಇದೆಲ್ಲ ಬಿಟ್ಬಿಟ್ಟು ನೀವು ಅವಿದ್ಯಾವಂತರು ಅನ್ನೋ ಕ್ವಶನ್ ಮಾಡೋಕ್ಕೆ ಮುಂಚೆ ಜನರ ಹತ್ರ ಹೋಗಿ ಕೇಳಿ. ಜನ ಏನು ಹೇಳ್ತಾ ಇದ್ದಾರೆ, ಶಿಡ್ಲಘಟ್ಟ ಅಭಿವೃದ್ಧಿ ಇನ್ನೂ ಉತ್ತಮರು ಬೇಕೋ ಇಲ್ಲ ಈಗ ಆಗ್ತಾ ಇರೋರು ಸಾಕು ಅಂತ ಹೇಳ್ಬಿಟ್ಟು ಅದು ಬಿಟ್ಬಿಟ್ಟು ನೀವು ಎತ್ಕೊಂಡು ಹೋಗ್ಬಿಟ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. ಈಗಾಗಲೇ ಪ್ರತಿ ಒಂದು ಕಡೆನೂ ರಸ್ತೆಗಳಿಂದ ಹಿಡಿದು VGDಯಿಂದ ಹಿಡಿದು ನೀರಿನ ಸಮಸ್ಯೆಯಿಂದ ಹಿಡಿದು ಈ ಥರ ಎಲ್ಲ ಸಮಸ್ಯೆಗಳು ಏನೇನು ಸಮಸ್ಯೆಗಳಿದೆ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಾರ್ಕೆಟ್ಟು ಮತ್ತು ರಾಮಸಮುದ್ರದ ನೀರು, ಬೈಪಾಸ್ ರಸ್ತೆ, ಈ ಥರ ಎಲ್ಲ ಸುಮಾರಷ್ಟು ಅಭಿವೃದ್ಧಿಗಳು ಈಗಾಗಲೇ ರಸ್ತೆಗಳಿಂದ ಹಿಡಿದು ಎಲ್ಲ ನಗರ ಭಾಗಕ್ಕೆ ಏನೇನು ಬೇಕೋ ಒತ್ತು ಕೊಟ್ಟು ಮಾಡ್ತಾ ಇದ್ದಾರೆ. ಇದನ್ನು ಅಂಬೇಡ್ಕರ್ ಭವನ, ಗುರುಭವನ ಮತ್ತು ಶಿಕ್ಷಕರ ಭವನ ಇವೆಲ್ಲ ಇವೆಲ್ಲ ಅಭಿವೃದ್ಧಿ ಅಲ್ವಾ? ಈ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಅವಿದ್ಯಾವಂತರು ಅಂತ ಹೇಳ್ತಾ ಇದ್ದೀರಿ.
ನಮ್ಮ ಶಾಸಕರು ಈಗಾಗಲೇ ನಮ್ಮ ತಾಲೂಕಿನಾದ್ಯಂತ ಅವ್ರಿಗೆ ಬರೋ ಪ್ರತಿ ತಿಂಗಳು ಏನು ಸಂಬಳ ಬರ್ತದೋ ಅದನ್ನು ವರ್ಷಕ್ಕೊಂದ್ಸಲಿ ಸರ್ಕಾರಿ ಶಾಲೆಗಳಿಗೆ, ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಮಕ್ಕಳು ಯಾವುದೇ ಕಾರಣಕ್ಕೂ ಅವಿದ್ಯಾವಂತರಾಗಬಾರ್ದು ಅನ್ನೋ ವಿಚಾರದ ಮುಂದಿಟ್ಕೊಂಡು ಅವ್ರ ಗಮನದಲ್ಲಿಟ್ಕೊಂಡು ಅವ್ರಿಗೆ ಏನು ಪುಸ್ತಕ ಸಲಕರಣೆಗಳು ಬೇಕೋ ಅವೆಲ್ಲ ಕೊಡ್ತಾ ಇದ್ದಾರೆ. ಇವೆಲ್ಲ ಗಮನದಲ್ಲಿಟ್ಕೊಂಡು ಈಗಾಗಲೇ ಎಲ್ಲ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ. ಪ್ರತಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾದರೂ ಪ್ರತಿದಿನ ಸಿಗ್ತಾರೆ ಅಂದರೆ ಅದು ಏಕೈಕ ಶಾಸಕರು BN ರವಿಕುಮಾರ್ ಅವರು ಮಾತ್ರನೇ. ಈಗ ನಿಮ್ಮವರೇ ಹೇಳಿದ್ರು ಏನೋ ಕೆಲವು ನಮ್ಮ ಪಕ್ಕದ ವಿಧಾನಸಭಾ ಕ್ಷೇತ್ರಗಳಲ್ಲಿ MLAಗಳು ಹೇಳಿದ್ರು, ನಾವು ಏನೋ ವಿದ್ಯಾಭ್ಯಾಸಕ್ಕೆ ನಾವು ಅದು ಮುನ್ನಡೆ ಕೊಡ್ತೀವಿ ಹಂಗೆ ಅಂತ ಹೇಳಿದವ್ರು ಇವತ್ತು ಯಾರೂ ಮಾಡಿಲ್ಲ. ಆದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ರವಿಯಣ್ಣವರು ಆ ವಿದ್ಯೆಗೆ ಒತ್ತು ಕೊಟ್ಟು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಗಮನದಲ್ಲಿಟ್ಕೊಂಡು ನೀವು ಏನೇ ಮಾತಾಡಬೇಕಾದ್ರೆ ನೀವು ಏನನ್ನ ಕಚ್ಚಾಡ್ರಿ ಏನಾರ ಮಾಡ್ಕೊಳ್ಳಿ, ಆದರೆ ಮಾತಾಡುವಾಗ ಅವಿದ್ಯಾವಂತರು, ಅಲ್ಲಿಗೆ ನಮ್ಮ ತಾಲೂಕಿನಲ್ಲಿರೋ ಅವಿದ್ಯಾವಂತರು ಅಂತ ಹೇಳ್ಬಿಟ್ರಿ. ನೀವು ಅವಿದ್ಯಾವಂತರು ಮತಗಳು ನೀವು ಕೊಡದೇ ಇಲ್ವಾ? ಹೊಡೆದಿದ್ದೀರಾ ಇಲ್ಲ? ನೀವು ಅವಿದ್ಯಾವಂತರು ಅನ್ನೋದನ್ನು ಬಿಡಿ. ಅವ್ರೇನೋ ನಾವು ವಿದ್ಯಾವಂತರಾಗಿದ್ದೀರಾ, ನಿಮಗೆ ಅಷ್ಟು ಮತ ಕೂಡ ಬರ್ತಾರಿಲ್ಲ. ಫಸ್ಟ್ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನೀವು ಅಂಥವ್ರನ್ನ ಮರಳು ಮಾಡ್ಬೋದು, ಬೇರೆಯವ್ರನ್ನ ಮರಳು ಮಾಡೋಕ್ಕಾಗಲ್ಲ. ಓದಿರೋರನ್ನ ಮರಳು ಮಾಡೋಕ್ಕಾಗಲ್ಲ. ನಿಮ್ಮ ಕೊಡುಗೆ ಏನಂತ ಫಸ್ಟ್ ನೀವು ನೋಡ್ಕೊಳ್ಳಿ. ನಿಮ್ಮ ಸರ್ಕಾರ ಇದೆ, ಸರ್ಕಾರದಲ್ಲಿ ಈಗ ನೀವು ನಾಮಿನಿಗಳು ಮಾಡೋಕ್ಕೆ ಆಗಿಲ್ಲ ಸದ್ಯಕ್ಕೆ. ಅಯ್ಯೋ ವಿದ್ಯಾವಂತರಲ್ವ ನೀವು? ಎಲ್ಲಿ ನಾಮಿನಿಗಳು ಮಾಡಿದ್ದೀರಾ? ಬುದ್ಧಿವಂತರಲ್ವ? ಮಾಡಿಸ್ಬೋದಾಗಿತ್ತಲ್ಲ ನೀವು ಸರ್ಕಾರ ಇಟ್ಕೊಂಡು. ಇಬ್ಬಿಬ್ಬರು ಸಚಿವರು ನಿಮ್ಮ ಜೊತೆ ಇದ್ರಲ್ವ, ಮಾಡಿಸ್ಬೋದಾಗಿತ್ತಲ್ವ? ಯಾಕೆ ಮಾಡ್ಸೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ? ಇದೇ ಅವಿದ್ಯಾವಂತರು ಅನ್ನೋದಕ್ಕೆ ನೀವೇ ಏನು ಅಲಿಗೇಷನ್ ಹಾಕ್ಕೊಂಡು ಇದಕ್ಕೆ ನೀವೇ ಇನ್ನು ಮುಂದೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡೋದನ್ನು ಕಲೀರಿ. ಏನು ಪರೀಕ್ಷೆಯಲ್ಲಿ ತಾಲೂಕಲ್ಲಿ ಯಾರೋ ಸರ್ಕಾರಿ ಶಾಲೆಯಲ್ಲಿ ಪ್ರಥಮ ಬಂದರೆ ಅವ್ರಿಗೆ 1 ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಕೊಡ್ತೀನಿ ಅಂತ ಹೇಳಿದರು. ಅದೇ ರೀತಿ ಶಾಸಕರು ನಡ್ಕೊಂಡ್ರು. ಮತ್ತು ಅವ್ರನ್ನ ಓದಿಸಿದ ಮೇಸ್ಟ್ರುಗಳಿಗೆ, ಶಾಲೆಯ ಮೇಸ್ಟ್ರುಗಳು ಕೂಡ 5 ಲಕ್ಷ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಇವೆಲ್ಲ ಏನು ಅಂದ್ಕೊಂಡಿದ್ದೀರ ನೀವು? ನಿಮ್ಗೆ ಇಷ್ಟ ಬಂದಾಗೆಲ್ಲ ಮಾತಾಡೋದಕ್ಕೆ ಇವೆಲ್ಲ ಕಥೆಗಳಲ್ಲ. ಫಸ್ಟು ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಮೂರ್ತಿ ಅಂತ ಸಿದ್ಧಾರ್ಥ ನಗರ, ಮೊನ್ನೆ ಯಾರೋ ಹೇಳಿಕೆ ಕೊಟ್ಟಿದ್ರು, ಗ್ರಾಮ ಪಂಚಾಯತಿ ಸದಸ್ಯರು ಬೇಡ, ಆಲ್ಡೇರಿ ಅಧ್ಯಕ್ಷರು ಬೇಡ, ನಗರಸಭೆ ಅಧ್ಯಕ್ಷರು ಬೇಡ ಅಂತ ಇದು ಮಾಡಿದ್ದಾರೆ. ಅದರಿಂದ ಅವ್ರು ಮಾತ್ರ MLA ಆಗಬೇಕಾ? ಮಾಧ್ಯಮದಲ್ಲಿ ನಾನು ನೋಡಿದೆ, ಪತ್ರಿಕೆಯಲ್ಲಿ ನಾನು ನೋಡಿದೆ, ಅವ್ರು ಮಾತ್ರ MLA ಆಗಬೇಕು. ಇನ್ನಾದರೆ ಅವ್ರ ಜೊತೆಯಲ್ಲಿ ಮುಂದಗಡೆ ಇರೋರು ಯಾರು ಆಗಬಾರ್ದು, ಅವರ ಉದ್ದೇಶನೋ ಅವ್ರು ಯಾರು ಆಗಬಾರ್ದು, ನಾನು ಮಾತ್ರ MLA ಆಗಬೇಕು ಅಂತ ಅವರ ಭಾವನೆ. ಅದರಿಂದ ಅಂಥವರು ನಮಗೇನು ಬೇಡ, ನಮಗೇನು ಬೇಡ, ಅವ್ರ ಸಿಲಗಟ್ಟಿಗೆ ಬೇಡ ಬಿಡಿ. ಅವ್ರ ಜೊತೆಯಲ್ಲಿರೋರು ಲೀಡ್ರಸ್ ಎಲ್ಲ, ಅವರು ಲೀಡ್ರು ಬೆಳಿಬೇಕಲ್ಲ, ಅವ್ರನ್ನೇನು ಬೆಳೆಸೋದೇನೇ ಇಲ್ಲ. ಅವ್ರು ಮಾತ್ರ ಮನೆಯಲ್ಲಿರಬೇಕು, ನಿನಗೆ ಮಾತ್ರ ನೀನು MLA ಆಗಬೇಕು. ಇದು ಪದ್ಧತಿನಾ? ನಮ್ಮ ಜೊತೆಯಲ್ಲಿರೋರು ಒಂದು ನಗರಸಭೆ ಸದಸ್ಯರಾಗಬೇಕು, ಗ್ರಾಮ ಪಂಚಾಯತ್ ಆಗಬೇಕು, ಜಿಲ್ಲಾ ಪಂಚಾಯತ್ ಆಗಬೇಕು, ಆಲ್ಡೇರಿ ಅಧ್ಯಕ್ಷನಾಗಬೇಕು. ಈ ಥರ ಭಾವನೆ ಇರೋದು ನಮ್ಮ BN ರವಿಕುಮಾರ್ ಅನ್ನೋರಿಗೆ. ಬಡವನ್ನು ಕರ್ಕೊಂಡೋಗ್ಬಿಟ್ಟು ಅಧಿಕಾರ ಕೊಡ್ತಾನೆ, ಒಂದು ಅಧ್ಯಕ್ಷರು ಮಾಡ್ತಾರೆ. ಗ್ರಾಮ ಪಂಚಾಯತಿಯಲ್ಲಿ ಬಡವನಿದ್ರೆ ಅಧ್ಯಕ್ಷನ ಮಾಡ್ತಾನೆ, ಆಲ್ಡೇರಿಯಲ್ಲಿ ಬಡವನಿದ್ರೆ ಅಧ್ಯಕ್ಷನ ಮಾಡ್ತಾರೆ. ಗ್ರಾಮ ಪಂಚಾಯತಿಯಲ್ಲಿ ಆಗಲೇ ಅಧ್ಯಕ್ಷನ ಮಾಡೋ ಕೆಪಾಸಿಟಿ ಇರೋದು ನಮ್ಮ BN ರವಿಕುಮಾರ್ ಅನ್ನೋರೇ. ಬಡವ್ರನ್ನ ಪ್ರೀತಿಸೋದು, ಹೃದಯದಲ್ಲಿ ಇಟ್ಕೊಳ್ಳೋದು ನಮ್ಮ BN ರವಿಕುಮಾರ್ ಅನ್ನೋರೇ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.